ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಂಕರ್. ಸ್ನೇಹಿತರೆ, ಇವತ್ತಿನ ಮಾರ್ಕೆಟ್ ನ್ಯೂಸಲ್ಲಿ ಯಾವೆಲ್ಲ ಸ್ಟಾಕ್ಗಳು ಇದಾವೆ ಅಂತ ನೋಡೋದಾದರೆ ಜೂಡಸ್ ಲೈಫ್, ಲೂಪಿನ್, ಟಾಟಾ ಸ್ಟೀಲ್, ಅದೇ ರೀತಿ ಪ್ರೆಸ್ಟೀಜ್ ಎಸ್ಟೇಟ್ ಮತ್ತು IRFC, BHEL ಇವೆಲ್ಲ ಸ್ಟಾಕ್ಗಳು ಇವತ್ತಿನ ನ್ಯೂಸಲ್ಲಿದ್ದಾವೆ. ಸೊ ಹಾಗಿದ್ರೆ ವಿಪ್ರೋದು ಕೂಡ ರಿಸಲ್ಟ್ ಬಂದಿದೆ, ಎನ್ಜಿಲ್ದು ಕೂಡ Q4 ರಿಸಲ್ಟ್ ಬಂದಿದೆ. ವಿಪ್ರೋದು ಪ್ರಾಫಿಟಲ್ಲೇ ರಿಸಲ್ಟ್ ಬಂದಿದೆ ಅಂತ ಹೇಳಲಾಗುತ್ತಿದೆ. ಸೊ 6% ವಿಪ್ರೋ ರಿಸಲ್ಟ್ ಪಾಸಿಟಿವಲ್ಲಿ ಬಂದಿದೆ ಅಂತ ಹೇಳಲಾಗುತ್ತಿದೆ. ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗಿದೆ. ಆದರೆ ಎನ್ಜಿಲ್ದು ಪ್ರಾಫಿಟ್ಟಲ್ಲಿ ಡಿಕ್ಲೈನ್ ಆಗಿದೆ, ಪ್ರಾಫಿಟ್ ಡೌನ್ ಆಗಿದೆ ಮತ್ತು ರೆವೆನ್ಯೂ ಕೂಡ ಡೌನ್ ಆಗಿದೆ. ಎನ್ಜಿಲ್ದು ರಿಸಲ್ಟ್ ಬಂದಿದೆ. ಸೊ ಯಾವುದಕ್ಕೂ ಇವೆಲ್ಲ ಸ್ಟಾಕ್ಗಳನ್ನು IRFC ಆಗಲಿ, ಈ BHEL ಆಗಲಿ, ಪ್ರೆಸ್ಟೀಜ್ ಎಸ್ಟೇಟ್ ಆಗಲಿ ಎಲ್ಲ ಸ್ಟಾಕುಗಳನ್ನು ಇವತ್ತಿನ ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ನಿಮ್ಮ ಅನಲೈಸಿಸ್, ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗ್ತಾಯಿದ್ರೆ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ನೀವು ಇದರಲ್ಲಿ ಎಂಟ್ರಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಇದು ಯಾವುದೇ ಥರದ ಬೈ ಸೆಲ್ ರೆಕಮೆಂಡೇಷನ್ ಅಂತೂ ಅಲ್ಲ. ಗ್ಲೋಬಲ್ ಮಾರ್ಕೆಟು ಸ್ವಲ್ಪ ಇವತ್ತು ಪಾಸಿಟಿವ್ ಇದೆ. ಅದರ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಏನಿದೆ ಅದು ನೆಗೆಟಿವ್ ಇದೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಇದರಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇದು ಯಾವುದೇ ಥರದ ಬೈ ಸೆಲ್ ರೆಕಮೆಂಡೇಷನು ಅಲ್ಲ. ಸೊ ನೋಡೋಣ ಸ್ನೇಹಿತರೆ, ಇದೇ ರೀತಿ ನೀವು ಟೆಕ್ನಾಲಜಿ ಅಂದರೆ ಮಾರ್ಕೆಟ್ ನ್ಯೂಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಬರುವಂಥ ದಿನಮಾನಗಳಲ್ಲಿ ಮಾರ್ಕೆಟ್ ಅಪ್ಡೇಟ್ಸ್ ಮತ್ತು ಬೇಸಿಕ್ ಟು ಅಡ್ವಾನ್ಸ್ ನಾವು ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನನ್ನು ಹಾಕ್ತಾ ಇರ್ತೀನಿ. ಓಕೆ ಸ್ನೇಹಿತರೆ, ಬಾಯ್.